ಹಾಯ್. ಸೊ ನನ್ನ ಕಾರ್ದು ಏನೋ ಸ್ಟಾರ್ಟಿಂಗ್ ಫಸ್ಟ್ ಸ್ಟಾರ್ಟ್ ಮಾಡಬೇಕಾ? ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ರಚ್ಚು ನವೀನ್ ಯೂಟ್ಯೂಬ್ ಚಾನಲ್. ಸೊ ವೆಲ್ಕಮ್ ಬ್ಯಾಕ್. ನಿನ್ನೆ ನಾನು ತೋರಿಸ್ತೀನಿ ಅಂತ ಅಂದಿದ್ದೆ ಅಲ್ವಾ, ಕಾರ್ ಹೆಂಗೆ ಕಾಣ್ತಿದೆ ಏನು ಅಂತ ನೋಡಿ. ವಾಶ್ ಮಾಡ್ಸೋದಿಲ್ಲ ಹೆಂಗೆ ಕಾಣ್ತಿದೆ, ಚೆನ್ನಾಗಿ ಕಾಣ್ತಿದೆ. ಅದಕ್ಕೇ ಆ್ಯಂಡ್ ಇವಾಗ ಏನಕ್ಕೆ ಗೊತ್ತಾ ಸರ್ವಿಸ್ ಸ್ಟೇಷನ್ಗೆ ಬಂದಿರೋದು, ಕಾರ್ದೇನೋ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಐತೆ, ಸೌಂಡ್ ಬರ್ತಿದೆ. ಅದೇನಾಯ್ತು ಅಂತ ಚೆಕ್ ಮಾಡ್ಸೋಕೆ ಬಂದಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ನಿಂದೇನು ಹೇಳು. ಕಾರಲ್ಲಿ ಕೂತು ಓಪನ್ ಐತೆ. ಆಮೇಲೆ ಬಟ್ಟ ತಾರು ತಗೋತಾನಂತೆ ಅತಿ ಶೀಘ್ರದಲ್ಲಿ ಇದೆ ನೋಡಿ. ಚೆನ್ನಾಗಿ ಆರ್ಡ್ರ್ ಮಾಡ್ತಾರೆ ಯಾರು, ಫುಲ್ ಹೊಡೆದಾಕೊಂಬಿಟ್ಟವ್ರೆ ಸರ್ವಿಸ್ ಸ್ಟೇಷನ್ದು. ತಗೊತಾನೆ ಹಂಗೆ ಹಂಗೆ ಓಡ್ಸಕ್ಕೆ ಬರುತ್ತಾ? ಹ್ಞೂ ಸರಿ ಆಯ್ತು. ಆಯ್ತು ಗೈಸ್, ನಾನು ಅತಿ ಶೀಘ್ರದಲ್ಲಿ ಎಕ್ಸಿವಿ ನಾನು ಒಬ್ಬಳೆ ಓಡಿಸಿಲ್ಲ ಅಂದೆ ನೋಡಿ ಗೈಸ್. ಸೊ ಗೈಸ್, ನಾವು ಕಾರ್ನ ಇಲ್ಲೇ ಬಿಡಬೇಕು ಅಂತ ಹೇಳಿದ್ರು. ಸೊ ಇಲ್ಲೇ ಬಿಟ್ಟು ಇವಾಗ ನಾವು ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ನಾನು ಬೆಳಿಗ್ಗೆ ಎದ್ದು ಆ್ಯಕ್ಚುಲಿ ಅಲ್ಲೂ ಬ್ಲಾಗ್ ಮಾಡೋಣ ಅಂದ್ಕೊಂಡೆ. ನನ್ನ ಫ್ರೆಂಡ್ ಫಂಕ್ಷನ್ ಇತ್ತು ಒಂದು ಸಿಮ್ ಅಂತ. ಸೊ ಅಲ್ಲಿ ಹೋಗಿ ಬಂದು ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಇವನು ಇಲ್ಲೇ ಇದ್ದಾನೆ ಅಂತ ಹೇಳ್ದ. ವಾಪಸ್ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಕಾರ್ನ ಇವಾಗ ಬಿಟ್ಟು ಇವಾಗ ತಿರ್ಗಾ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ ಗಾಯ್ಸ್. ನವೀನ್ ಇವತ್ತು ಕ್ಯಾಬಲ್ಲೇ ಹೋಗ್ಬೇಕು. ಕ್ಯಾಬಲ್ಲಿ ಹೋಗಿ ಆಮೇಲೆ ಆ ಕಡೆಯಿಂದ ಬರೋದು ಕ್ಯಾಬಲ್ಲೇ. ಆಮೇಲೆ ಎಷ್ಟು ನೀನು ಹಲ್ ಹಾಸ್ಪಿಟಲ್ಗೆ ಹೋಗ್ಬೇಕು. ಎಷ್ಟು ಅಜೀಬ್ ಮಾಡ್ತೀಯ ಗೊತ್ತಾ ನೀನ್ ಪಾಪ. ಬಾಡಿ ಬ್ರೋ ಗೈಸ್, ಈ ಫೋನ್ ಅಜೀಬ್ ಮಾಡ್ತವ್ರೆ. ಗೂಗಲ್ ಪಿಕ್ಸೆಲ್ ಬೆಲೆ ಗೊತ್ತಿಲ್ಲ ಬ್ರೋ. ಏರ್ ಡ್ರಾಪ್ ತೆಗಿಯೋಕೋದೆ ಬ್ರೋ, ಅದೇ ಅಲ್ವಾ ರಫ್ ತೆಗಿಯೋಕೋದು ಬ್ರೋ. ಆನ್ ಮಾಡಿ ಬ್ರೋ, ಏರ್ ಡ್ರಾಪ್ ಮಾಡ್ತೀನಿ. ಅದು ಟೈಮ್ ಬರುತ್ತೆ. ಏರ್ ಡ್ರಾಪ್ ಅಲ್ಲ, ನಿಂಗೆ ನೆನಪಿದೆ ಆಂಡ್ರಾಯ್ಡಿಗೆಲ್ಲ ಒಂದು ಆ್ಯಪ್ ಇತ್ತು ಕಳಿಸಕ್ಕೆ. ಶೇರ್ ಇಟ್ ಆನ್ ಮಾಡಿ ಬ್ರೋ. ಶೇರ್ ಏರ್ ಡ್ರಾಪ್ ಬರುತ್ತಂತೆ, ಓಪೋ ಬಿಡ್ತವ್ರೆ. ಸೊ ಈಗ ನೆಕ್ಸ್ಟ್ ಓಪೋ ತಗೋತೀರಾ? ನೆಕ್ಸ್ಟ್ ಐಫೋನ್ 16 ಪ್ರೋ ಇದೆ. 16 ಪ್ರೋ ಮ್ಯಾಕ್ಸ್ ಪ್ರೋ ಅಂತಾನಂತೆ. 16 ಪ್ರೋ ನೀನು ತಾಂಬೇಕು ಅಂತಿದ್ದಲ್ಲ. ನಾನು ನೆಕ್ಸ್ಟ್ 17 or 18 ತಗೋತೀನಿ. 17 ಇಷ್ಟ ಅಲ್ಲ ನಂಗೆ, ನಂಬರ್ 18 ತಗೋತೀನಿ. ಸೊ ಗೈಸ್, ನಾವು ತುಂಬ ದಿನ ಆದಮೇಲೆ ಚಿಕ್ಕಪೇಟೆಗೆ ಬಂದು ಕಿತ್ಕೊಂಡು ಹೋಗ್ಬಿಟ್ರೆ 1.5 ಲಕ್ಷ ನಾಮ ಆಗ್ಬಿಡುತ್ತೆ. ಸೊ ಇವಾಗ ಚಿಕ್ಕಪೇಟೆಯಿಂದ ನಾವು ಮಹಾಲಕ್ಷ್ಮಿ ಲೇಔಟಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಏನಕ್ಕೆ ಚಿಕ್ಕಪೇಟೆಗೆ ಬಂದಿವಿ ಅಂದರೆ ಇಲ್ಲೊಂದು ಸ್ಟೋರ್ ಇತ್ತು. ಸೊ ಆ ಸ್ಟೋರ್ನ ನಾವು ಇನ್ಸ್ಟಾಗ್ರಾಮಲ್ಲಿ ನೋಡಿ ಬಂದಿದ್ದು. ಆ್ಯಂಡ್ ನೀವು ಕೂಡ ಆ ಸ್ಟೋರ್ನ ಚೆಕ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತಾರೆ. ಸೊ ಇದು ಮಣಿಗಳು ಗೊತ್ತಲ್ಲ, ನೋಡಿರ್ತಾರಲ್ಲ ಮಣಿಗಳ್ದು, ರಿಯಲ್ ಮಣಿಗಳ್ದು, ರಿಯಲ್ ಸ್ಟೋನ್ ಮಣಿಗಳು. ನಾನು ಈಗ ಮಾಲ್ಗಳಲ್ಲೆಲ್ಲ ಹೋಗಿ ಪರ್ಚೇಸ್ ಮಾಡಿದ್ವಿ. ತುಂಬ ಕಾಸ್ಟ್ಲಿ, ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಒಂದು 4 ದಿನ ಪರ್ಚೇಸ್ ಮಾಡಿದ್ದೆ. 12,000 ಬಿಲ್ ಆಗಿತ್ತು ಅವಾಗ. ಇಲ್ಲಿ ಬನ್ನಿ, ತುಂಬ ಕಮ್ಮಿ, ಆಫ್ ಆ್ಯಂಡ್ ಆಫ್ಗಿಂತ ಕಮ್ಮಿ ಇರುತ್ತೆ. ಅದ್ರ ಪ್ರೈಸು ಅದ್ರದ್ದು ಶಾಪ್ ನೇಮ್ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ, ಬೇಕಾದ್ರೆ ನೋಡಿ. ಯಾವುದೇ ಥರ ಪ್ರಮೋಷನ್ ಅಲ್ಲ, ಪ್ರಮೋಷನ್ ಮಾಡಿದ್ದೀನಿ. ಬಟ್ ನಾನು ಪರ್ಸ್ನಲಾಗಿ ನಿಮ್ಗೆ ಹೇಳ್ತಾ ಇರೋದು ಚೆನ್ನಾಗೈತೆ, ರೆಸ್ಪಾಂಡು ಚೆನ್ನಾಗಿದೆ, ವರ್ತು ಅನ್ನಿಸ್ತು. ನೋಡಿ ಕೆಳಗಡೆ ಕಳಿಸಿ ಅವ್ರ ನಂಬರು ಮತ್ತು ಅವರು ಶಾಪ್ ನೇಮ್ ಮೆನ್ಷನ್ ಮಾಡಿರ್ತೀನಿ. ಟೈಮ್ ಎಷ್ಟು? 2:52. ಸೊ ಇವಾಗ ನಾವು ಇಲ್ಲಿಂದ ಮಹಾಲಕ್ಷ್ಮಿ ಲೇಔಟಿಗೆ ಹೋಗ್ತಾ ಇದೀವಿ ಗೈಸ್. ಆಟೋಲ್ಲಿ ಹೋಗ್ತಾ ಇದೀವಿ ಗೈಸ್. ಇಷ್ಟು ದಿನ ಬನ್ನಿ ಹೋಗೋಣ. ಬಾಯ್. ನಾ ಅಲ್ಲಿ ಮಹಾಲಕ್ಷ್ಮಿ ಲೇಔಟ್ಗೆ ಹೋಗಿ ವಾಪಸ್ ಬಂದಿಲ್ಲ ಆಟೋದಲ್ಲಿ. ಬೇಕೇ ಬೇಕು, ಬೇಲ್ಪುರಿ ತಿನ್ನಲೇಬೇಕು ಅಂತ. ಇದು ಡಯಟ್ ಫುಡ್ ಅಂತ ಗೈಸ್. ಆ್ಯಕ್ಚುಲಿ ನನಗೆ ಡಯಟ್ ಫುಡ್ಡು ಬೇಲ್ಪುರಿ ಇದ್ದಿದ್ದು ಮನೆ ಆಚೆ ಇದೆ. ಮನೇಲಿದ್ದರೆ ನಾನೇ ಮಾಡ್ಕೊತಿದ್ದೆ. ಈಗ ಮನೇಲಿ ಇಲ್ಲ ನಾನು. ಸೊ ಅದಕ್ಕೆ ಬಿಕಾಸ್ ನಾಳೆಯಿಂದ ನನ್ನ ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡಬೇಕು. ಅದಕ್ಕೆ ಇವತ್ತಿನ ದಿನ ಅದು ಏನು ನಾನು ಜಾಸ್ತಿ ಜಂಕ್ ಏನು ತಿಂತಿಲ್ಲ. ಇದು ಒಂದು, ಆಮೇಲೆ ಮತ್ತೆ ಸಂಜೆ ಒಂದು ಚಿಕನ್ ಅಷ್ಟೇ, ಬೇರೆ ಎಂತ ಇಲ್ಲ. ಗ್ರೀನ್ ಕಲರ್ ನೀನೇನು ಒಂದು ಸ್ಪೂನ್ ಟೇಸ್ಟ್ ಮಾಡಾಯ್ತು. ನಂಗೆ ಹೊಟ್ಟೆ ನೋವು ಬರಬಾರ್ದಲ್ಲ ಅಂತ ಕೊಡ್ತಿದ್ದೀನಿ ಅಷ್ಟೇ ಗೈಸ್. ಬೆಳಿಗ್ಗೆ ನಾನು ಆಟೋ ರೈಡ್ ಹೋಗುವಾಗ ನನಗೆ ಫಸ್ಟ್ ಕಾಣಿಸಿದ್ದು ಅಪ್ಪು ಸರ್ ಫೋಟೋ. ಆ್ಯಂಡ್ ಅದು ಕರ್ನಾಟಕ ಬಾವುಟ ಮೇಲೆ ಹಾಕ್ಸ್ಕೊಂಡಿದ್ರು. ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಅದು ನೋಡಿದಾಗೆಲ್ಲ ನಂಗೆ ಫಸ್ಟ್ ನೆನಪಾಗ್ತಿದ್ದೆ ಕಿವಿ ಮಾತೊಂದು
ಹೇಳಲೇ ನಾನೆಂದು. ಸೊ ಈ ಸಾಂಗ್ ನೆನಪಾಯಿತು ಆ್ಯಂಡ್ ನಾನು ಇವತ್ತಿಂಡೆ ಇಲ್ಲಿ ಸ್ಟಾರ್ಟ್ ಆಯಿತು. ಸೊ ಗೈಸ್ ಗುಡ್ ಮಾರ್ನಿಂಗ್. ಇವಾಗ ನಾನು ಆ್ಯಕ್ಚುಲಿ ಅಕ್ಕ ಮನೆ ಹತ್ರ ಬಂದೆ. ನವೀನಿಗೆ ವೆಯ್ಟ್ ಮಾಡ್ತಿದ್ದೀನಿ. ನಾವು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ನವೀನ್ ಕೂಡ ಬಂದ ಅನಿಸುತ್ತೆ. ಇಲ್ಲ ಬಂದಿಲ್ಲ ಗೈಸ್, ಇನ್ನೂ ಬರ್ತಿದ್ದಾನೆ ನವೀನು. ಸೊ ಅವ್ನು ಬಂದ ಮೇಲೆ ಇಲ್ಲಿಂದ ದೇವಸ್ಥಾನಕ್ಕೆ ಹೊಡೋದು. ಯಾವ ದೇವಸ್ಥಾನ ಇಲ್ಲ ಅಂತ ತೋರಿಸ್ತೀನಿ. ಹಾಯ್, ಗುಡ್ ಮಾರ್ನಿಂಗ್. ಸೊ ಗೈಸ್ ನಾವು ನೋಡಿ ಬಿಸಿಲು ಅಂತ ಬಟ್ಟನ ಮೇಲೆ ಕುಡಿತಾ ಇದ್ದೇವೆ. ನಾನು ನವೀನ ಕುಡ್ಕೊಂಡು ನವೀನಿಗೆ ಒಳ್ಳೆ ಬುದ್ಧಿ ಕಲಿಸಿದ್ದೀನಿ. ಗೈಸ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ನವೀನನ್ನು. ದೇವಸ್ಥಾನಕ್ಕೆ ಹೋಗಿ ನಾನು ಕಾಯಿ ಕಟ್ತೀನಿ. ಅಕ್ಕನೂ ಕಟ್ತಾರೆ ಅನ್ಸುತ್ತೆ, ನವೀನ ಕಟ್ಟಲ್ಲ. ಸೊ ನೋಡೋಣ ಬನ್ನಿ. ಇವಾಗ ಹೋಯ್ತಾರೆ, ಸ್ವಲ್ಪ ಎನರ್ಜಿ ಬೇಕಿತ್ತು, ಅದಕ್ಕೆ ಮಾತಾಡೋಕ್ಕಾಗಲ್ಲ. ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ. ಅದು ಹೊಟ್ಟೆ ಹಚ್ಕೊಂಡು ಏನು ತಿಂದಿಲ್ಲ ಬೆಳಗ್ಗೆಯಿಂದ. ದೇವಸ್ಥಾನ ಡೋರಾಜ ಓಟ್ಸ್ ತಿಂದಿಲ್ವಾ? ಯಾಕೆ ಲೇಟ್ ಆಗ್ಬಿಡ್ತೇನೆ ಅಂತ ಹಂಗೆ ಬಂದೆ. ದೇವಸ್ಥಾನಕ್ಕೆ ಹಂಗೆ ಹೋಗ್ಬೇಕು. ಇನ್ನು ಹೊಟ್ಟೆ ಹಸಿಯಿಂದ ಹೋದರೆ ಬೇಡ್ಕೊಂಡ್ರೆ ಅಂತ ಅನಿಸುತ್ತೆ. ಸೊ ಅದಕ್ಕೇನೆ ನಾವು ಹೋಗ್ತಿರೋದು ಇವಾಗ ಕಾರಿಸಿದ್ದೆ ಆಂಜನೇಯನಿಗೆ. ಅದು ತುಂಬ ಸಲ ಹೋಗಿದ್ದೀವಿ ನಾವಂತೂ. ತುಂಬ ಸಲ ನಾನು ಎಲ್ಲರೂ ಹೋಗಿರ್ತಾರೆ ಆಲ್ಮೋಸ್ಟು. ದಾರ ಕಟ್ಕೊಳ್ಳೋದು ಆರೆಂಜ್ ಕಲರ್ ಕೈಗೆ. ಅದು ಕಟ್ಕೊಂಡ್ರೆ 15 ದಿವಸ ಚಿಕನ್ 16 ಡೇಸ್. ಹೌದು ಗೈಸ್, ನಾನು ಸೆಕೆಂಡ್ PU ಡಿಗ್ರಿ ಎಲ್ಲ ಪಾಸ್ ಆಗಲಿ ಅಂತ ಹೋಗಿ ಅಲ್ಲೇ ಕೈ ಕಟ್ಟಿ ಲಾಸ್ಟ್ ರಿಸಲ್ಟ್ ಬರೋ ಒಂದು ತಿಂಗಳಿದೆ ಹೋಗಿ ಕಟ್ಬಿಡ್ತಾ ಇದ್ದೆ ನಾನು. ಎಲ್ಲರೂ ಅನ್ಕೊಂಡು ಏನು ದೇವ್ರ ಭಕ್ತಿ ರಚಿಗಿತ್ತ ಹಂಗೆಲ್ಲ ಪಾಸ್ ಆಗಲಿ ಅಂದ್ಬಿಟ್ಟು ಕಟ್ತಾ ಇದ್ದೆ ನಾನು ನನ್ನ ಫ್ರೆಂಡು. ನಾನೇನಿಲ್ಲ ಅಂದರೂ ಆ ದೇವಸ್ಥಾನಕ್ಕೆ ಚೆನ್ನಾಗಿಲ್ವಾ ಬಟ್ಟೆ ಮಾಡ್ಕೊ ಯಾವುದೊಂದೇ ಸಿಗೋದಿಲ್ಲ. ಸೊ ನಾನೇನಿಲ್ಲ ಅಂದರೂ ಒಂದು 7 ಇಯರ್ಸಿಂದ ಈ ದೇವಸ್ಥಾನಕ್ಕೆ ಹೋಗ್ತೀನಿ. ಇವಾಗ ಫುಲ್ ರಿನೋವೇಟ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಆ್ಯಕ್ಚುಲಿ ನಾನು ನವೀನ್ ಹೋಗಿದ್ವಿ. ಸೊ ಈ ಟೈಮ್ ಅಕ್ಕ ಅಣ್ಣನೂ ಬರ್ತೀನಿ ಅಂದರು, ಪಿಂಕಿನೂ ಬರ್ತಾಳೆ. ಏನು ಇಷ್ಟ ಅಂದರೆ ಮೀನಾಗೆ ಒಂದು ಕೊಬ್ಬರಿ ಅಲ್ಲ ಕೊಡ್ತಾರೆ ಸ್ವೀಟ್. ನೀನು ಯಾವಾಗ ತಿಂದಿದ್ದೆ? ಹೌದು, ನನ್ನ ಜೊತೆ ತಿಂದಿಲ್ಲ. ಹೌದಾ? ನನಗೆ ಪುಳಿಯೋಗರೆ ಕೊಡ್ತಾರೆ ಗೈಸ್. ಪುಳಿಯೋಗರೆ ಅಂತೂ ಸಖತ್ತಾಗಿರುತ್ತೆ. ಬಟ್ ಲಾಸ್ಟ್ ಟೈಮ್ ಸಿಗಲಿಲ್ಲ. ಈ ಟೈಮ್ ನೋಡೋಣ. ಕಾಯಿ ಕಟ್ಟಾಯಿತು. ಪ್ರಸಾದ ಸ್ವಲ್ಪ ಇದ್ದಿದ್ದು ಅದಕ್ಕೆ ಇಷ್ಟೇ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನವೀನ ಇಸ್ಕೊಂಡಿದ್ದಾನೆ. ನಾನು ಅಕ್ಕ ಇಬ್ಬರು ಕಾಯಿ ಕಟ್ಟಿದ್ದೀವಿ. ಅಕ್ಕ ನೋಡು ಬಸ್ಸಲ್ಲಿ ನಾನು ಅಕ್ಕ ಇಬ್ಬರು. ಇನ್ನು ನೆಕ್ಸ್ಟ್ 16 ಡೇಸ್ ನಾನ್ ವೆಜ್ ತಿನ್ನಂಗಿಲ್ಲ. ನಾವು ನಿಮ್ಮ ಮುಂದೆ ತಿನ್ಬೋದಾ? ಪಾಪ ಸುಟ್ಕೊಡಕ್ಕೆ ನಿಮಗೆ ಇಲ್ಲ ಪಾಪ ಏನಿಲ್ಲ. ನಾವು ತಿನ್ನಲ್ಲ, ಹೊಟ್ಟೆ ಉಟ್ಕೊಂಡು ತಿಂದರೆ ನಿಮಗೆ ಪಾಪ ಸುಟ್ಕೊಡೋದು, ನಮಗಲ್ಲ. ಪರವಾಗಿಲ್ಲ, ಚೆನ್ನಾಗಿ ಮಾಡೋಣ ಟೇಸ್ಟ್. ನಾನು ಇವಾಗ ಮನೆಗೆ ಬಂದೆ. ಮನೆಗೆ ಬಂದು ಮೇಲ್ಗಡೆ ಸ್ಟುಡಿಯೋಗೆ ಬಂದೆ. ಬಿಕಾಸ್ ನನಗೆ ಒಂದು ವಿಡಿಯೋ ಶೂಟ್ ಮಾಡೋಕ್ಕಿತ್ತು. ಅಂದರೆ ನನ್ನ ಮೇಕಪ್ದು. ಅದನ್ನು ನಾನು ವೈಟಿ ಶಾರ್ಟ್ಸಲ್ಲಿ ಹಾಕಿರ್ತೀನಿ. ಐ ಡೋಂಟ್ ನೋ ಇದಕ್ಕೆ ಮುಂಚೆ ಹಾಕ್ತೀನಿ, ಇದಾದಮೇಲೆ ಹಾಕ್ತೀನಿ. ಬಟ್ ವೈಟಿ ಶಾರ್ಟ್ಸಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ಅದನ್ನು. ಆ್ಯಂಡ್ ಎಸ್, ಇದು ಕಾಯಿ ಕಟ್ಟಿದ್ದು ಈ ದಾರ. ಆ್ಯಂಡ್ ಅಲ್ಲಿ ನೀಟಾಗಿ ವಿಡಿಯೋ ಮಾಡೋಕ್ಕಾಗಲ್ಲ. ಬಿಕಾಸ್ ನಾವು ಹೋಗಿದ್ದೆ ಅಲ್ಲಿ ತುಂಬ ಲೇಟಾಗಿ ಹೋಗಿತ್ತು ಇಲ್ಲಿಂದ. ಆ್ಯಂಡ್ ಕ್ಲೋಸ್ ಆಗಿಬಿಡುತ್ತೆ ಅಂತ ಬೇಗ ಹೋಗಿದ್ವಿ. ಬೇಗ ಹೋಗಿ ಪೂಜೆ ಮಾಡಿಸಿ ಇದನ್ನ ಕಟ್ಟಿದ್ದು. ಇಲ್ಲಾಂದರೆ ನಾನು ನಿಜವಾಗ್ಲೂ ಬಟ್ ನೆಕ್ಸ್ಟ್ ಟೈಮ್ ನಾನು ಖಂಡಿತ ಏನಿದು ಅಂತೆಲ್ಲ ವ್ಲಾಗ್ ಮಾಡ್ತೀನಿ. ಎಷ್ಟೊಂದು ಚೆನ್ನಾಗಿ ಗೊತ್ತಿರುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಬಿಕಾಸ್ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ನಾನು ಇದನ್ನು ಮೇ ಬಿ ಅರೌಂಡ್ ನಾನು 10th ಇದ್ದಾಗಿಂದನೂ ನಾನು ಹೋಗ್ತೀನಿ ಇಲ್ಲಿಗೆ. ನಾಟ್ 10th, ಇನ್ನು ಮುಂಚೆಯಿಂದನೂ ಹೋಗ್ತೀನಿ. ಅಂದರೆ ನಾನು ನನ್ನ ರಿಸಲ್ಟ್ ಟೈಮಲ್ಲಿ ಹೋಗಿ ಕಟ್ತಾ ಇದ್ದೆ. ಅದೊಂದು ನಂಬಿಕೆ ಅಷ್ಟೇ. ಸೊ ನೀವು ನಂಬ್ತೀರಾ ಅಂದರೆ ಹೋಗಿ ಕಟ್ಟಿ. ಇಲ್ಲ ಹಾಗೇ ಆಗುತ್ತೆ ಆಗಲ್ಲ ಅನ್ನೋದು ಏನಿಲ್ಲ, ನಿಮ್ಮ ನಂಬಿಕೆ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ಲ. ಸೊ ನಾನು ನಂಬ್ತೀನಿ ಅನ್ನೋ ರೀಸನಿಗೆ ನಾನು ಕಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ 16 ಡೇಸ್ಗೆ ನೋ ನಾನ್ ವೆಜ್, ಆಮೇಲೆ ನೋ ಎಗ್ ಕೂಡ, ಫುಲ್ ಪ್ಯೂರ್ ವೆಜಿಟೇರಿಯನ್. ಆ್ಯಂಡ್ 108 ಟೈಮ್ಸ್ ಅವ್ರು ಒಂದು ಶ್ಲೋಕ ಕೊಟ್ಟಿರ್ತಾರೆ, 4 ಲೈನ್ ಶ್ಲೋಕ. ಅದನ್ನು 108 ಟೈಮ್ಸ್ ಡೈಲಿ ಜಪ ಮಾಡಬೇಕು. ಮತ್ತು ಈ 16 ಡೇಸ್ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ 3 ಟೈಮ್ಸ್ ಆ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಅಲ್ಲಿ ಕೂಡ ನೀವು ರೌಂಡ್ ಹಾಕಬೇಕು. 16 ರೌಂಡ್ಸ್ ಅನಿಸುತ್ತೆ. ಸೊ 16 ರೌಂಡ್ ಹಾಕಬೇಕು, ಪ್ರದಕ್ಷಿಣೆ ಹಾಕಬೇಕು. ಆ್ಯಂಡ್ 16 ಡೇಸ್ ಕಂಪ್ಲೀಟ್ ಆದಮೇಲೆ ಹೋಗಿ ಕಾಯಿ ಬಿಚ್ಚಿ ಆ ಕಾಯಿನ ತೊಗೊಂಡು ಬಂದು ಮನೆಗೆ ಏನಾದರೂ ಸ್ವೀಟ್ ಮಾಡಿಕೊಂಡು ಬೇರೆಯವ್ರಿಗೆ ಕೊಟ್ಟು ನಾವು ತಿನ್ನಬೇಕು. ಸೊ ಇಟ್ ಮೀನ್ಸ್ ದ್ಯಾಟ್ ನೀವು ನಂಬಿರೋ ದೇವರು ನಿಮ್ಮ ಕೆಲಸ ಏನು ಅಂದ್ಕೊಂಡಿರ್ತೀರ ನೀವು ಅದಾಗಲಿ ಅಂತ ನಾನು ಬೇಡ್ಕೊಂಬಂದಿದ್ದೀನಿ. ಐ ಡೋಂಟ್ ನೋ, ಕಂಪ್ಲೀಟ್ ಭಾರನ ದೇವ್ರ ಮೇಲೂ ಹಾಕೋಕ್ಕಾಗಲ್ಲ. ನಮ್ಮ ಶ್ರಮ ಕೂಡ ಅದರಲ್ಲಿ ಇರಬೇಕು ಅಂತ ನಾನು ನಂಬ್ತೀನಿ. ಸೊ ನನ್ನ ಕೈಲಿಂದ ಎಷ್ಟಾಗುತ್ತೆ ಅಷ್ಟು ಹಾರ್ಡ್ ವರ್ಕ್ ನಾನು ಮಾಡ್ತೀನಿ. ನಾನೇನು ಅಂದ್ಕೊಂಡಿದ್ದೀನಿ ಆ ಕೆಲಸಕ್ಕೆ. ಆ್ಯಂಡ್ ದೇವರು ಕೂಡ ತಥಾಸ್ತು ಅಂದರೆ ತುಂಬ ಖುಷಿ ಆಗುತ್ತೆ. ಹಾಗಂತ ನಾನು ಆಗಿಲ್ಲ ಆಗುತ್ತೆ ಅನ್ನೋದಕ್ಕೆ ಹೋಗ್ತಿಲ್ಲ, ಅದನ್ನು ನನ್ನ ನಂಬಿಕೆ ಅಷ್ಟೇ. ಸೊ ಲೆಟ್ಸ್ ಸಿ ಅಂತ. ಆ್ಯಂಡ್ ಅಲ್ಲಿವರೆಗೂ ಈ ಆರೆಂಜ್ ದಾರ ನೆಕ್ಸ್ಟ್ 16 ಡೇಸ್ ನನ್ನ ಕೈಯಲ್ಲಿರುತ್ತೆ. ಇದನ್ನ ತೆಗಿಯೋ ಹಾಗಿರೋದಿಲ್ಲ ಅಷ್ಟೇ ಗೈಸ್. ಇವಾಗ ಹೋಗಿ ನಾನು ಫಸ್ಟ್ ನನ್ನ ಮೇಕಪ್ ರಿಮೂವ್ ಮಾಡಬೇಕು. ಬೆಳಗ್ಗೆ ಹಾಕಿದ ಮೇಕಪ್ ಇನ್ನೂ ಚೆನ್ನಾಗಿದೆ, ಬಟ್ ಇದು ಶೆಕೆಗಾಲ ಆಗಿರೋದನ್ನ ಸ್ವೆಟ್ ಆಗ್ತಿದ್ದೀನಿ ನಾನು. ಆ್ಯಂಡ್ ಇವಾಗ ಹೋಗಿ ನಾನು ಮೇಕಪ್ ರಿಮೂವ್ ಮಾಡಿ
ನನ್ನ ನೈಟ್ ಡ್ರೆಸ್ಸಿಗೆ ಶಿಫ್ಟ್ ಆಗಿ ಈ ಡ್ರೆಸ್ಸಿಂದ ಫಸ್ಟ್ ತೆಗೆದು ಆಮೇಲೆ ನೈಟ್ ಡಿನ್ನರ್ ಏನಿದೆ ಮಾಡಬೇಕು. ಆ್ಯಂಡ್ ನಾಳೆಯಿಂದ ನಾನು ಕಂಪ್ಲೀಟ್ ಡೈಲಿ ವ್ಲಾಗ್ ಅಂತ ಹೇಳಲ್ಲ, ಐ ಟ್ರೈ ಡೂಯಿಂಗ್ ಮೈ ಡೈಲಿ ವರ್ಕ್. ಆ್ಯಂಡ್ ಅದರಲ್ಲಿ ನಾನು ಏನು ತಿಂತೀನಿ ಎಲ್ಲ ನೆಕ್ಸ್ಟ್ 2 months ಕಂಪಲ್ಸರಿ ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡ್ತಾ ಇದ್ದೀನಿ ನಾನು. ಸೊ ನಿಮ್ಮನ್ನು ಅದ್ರ ಜೊತೆಗೆ ಅಪ್ಡೇಟೆಡ್ ಆಗಿ ಇರ್ತೀನಿ ಅಂತ ಹೇಳ್ತಾ ಫಸ್ಟಾಗಿ ಮೇಕಪ್ ತೆಗಿಬೇಕು ಗೈಸ್. ಅದಕ್ಕೆ ಇದೊಂದು ಪಿಂಪಲ್ ಆಗಿಬಿಟ್ಟಿದೆ, ಗೊತ್ತಿಲ್ಲ ಯಾಕಾಗಿದೆ ಅಂತ. ಇನ್ 2 days ಹೋಗ್ಬಿಡುತ್ತಲ್ಲ, ಮುಗಿಸ್ತೀನಿ. ಓಕೆ, ಸದ್ಯಕ್ಕೆ ಸಾಕು ಡ್ರೆಸ್ಸಿಂಗ್. ಇವಾಗ ತಾನೇ ಪೂಜೆ ಆಯಿತು, ಪೂಜೆ ಮಾಡಿ ಬಂದೆ. ಆ್ಯಂಡ್ ನೈಟ್ ಡಿನ್ನರ್ ಮಾಡಬೇಕು. ಆ್ಯಂಡ್ ನಾಳೆಯಿಂದ ನಾನು ಐ ಡೋಂಟ್ ಥಿಂಕ್ ಸೊ ಡೈಲಿ ವ್ಲಾಗ್ ಥರ, ಬಟ್ ಕಂಟಿನ್ಯೂಸ್ ವ್ಲಾಗಿಂಗ್ ಮಾಡೋಕ್ಕೆ ರೀಚ್ ಆಗದೆ ಇರಲಿ, ವ್ಲಾಗ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗೈಸ್. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ನೀವೇನು ಮಾಡಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ರಚು ನವೀನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫ್ಯಾಷನ್ ಫಿಕ್ಸ್ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ see you